ಗೈಸ್ ಇವತ್ತು ಬಂದ್ಬಿಟ್ಟು ಸಂಡೇ. ಸೊ ಗೊತ್ತಿಲ್ಲ ನಾನು ಈ ವಿಡಿಯೋನ ಯಾವತ್ತು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ. ನಾನಿವಾಗ ಮೂವಿಗೆ ಹೊರಟಿದ್ದೀನಿ. ಯಾವ ಮೂವಿ ಅಂತಂದರೆ ಮಲಯಾಳಂ. ಆ್ಯಕ್ಚುಲಿ ಈ ಮೂವಿನ ಪ್ರೊಡ್ಯೂಸ್ ಮಾಡಿರೋದು ದುಲ್ಕರ್ ಸಲ್ಮಾನ್, ನನ್ನ ಫೇವ್ರೆಟ್ ಹೀರೋ ಅವರು. ಸೊ ಹಾಗಾಗಿ ಈ ಮೂವಿನ ಬುಕ್ ಮಾಡಿಕೊಂಡು ಎಲ್ಲಿ ಅಂತಂದರೆ ಸಿನಿಪೋಲಿಸ್. ಮತ್ತು ಶೋ ಬಂದುಬಿಟ್ಟು ಬೆಳಗ್ಗೆ 10:15ಗೆ, 10:15 ಮೇ ಬಿ 1 ಗಂಟೆ 1:15 ಹಾಗಾಗ್ಬೋದು. ಮೂವಿ ಹೀರೋಯಿನ್ ಬಂದ್ಬಿಟ್ಟು ಕಲ್ಯಾಣಿ ಪ್ರಿಯದರ್ಶಿನಿ ಅವರು ಚಂದ್ರ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ಕತೆ ಗೊತ್ತಿಲ್ಲ ಹೇಗಿರುತ್ತೆ ಅಂತ ಹೇಳಿ, ಅಲ್ಲಿ ಹೋಗಿ ನೋಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ. ಬಟ್ ರೇಟಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. 9.5 9.6 ಇದೆ IMDb ರೇಟಿಂಗ್. ಅದನ್ನು ನೋಡಿಕೊಂಡು ಹೊರಟಿರೋದು. ಸೂ ಫ್ರಮ್ ಸೋ ಆದಮೇಲೆ ನಾನು ಇದೇ ಮೂವಿಗೆ ಹೋಗ್ತಾ ಇರೋದು. ಆ್ಯಕ್ಚುಲಿ ಸೂ ಫ್ರಮ್ ಸೋ ಕೂಡ ಟಿಕೆಟ್ಸ್ ಇರಲಿಲ್ಲ, ಅಂದ್ರೂ ಹೆಂಗೋ ಕಷ್ಟಪಟ್ಟು ಟಿಕೆಟ್ ಆವಾಗ ಸಿಗ್ತಾನೆ ಇರಲಿಲ್ಲ. ಬಟ್ ಹೆಂಗೋ ಸಿಕ್ಕಿತ್ತು, ತೊಗೊಂಡು ಹಾಗೆ ಹೋಗಿದ್ದೆ. ಇದ್ದೀನಿ ಲೋಕ ಅಂತ ಹೇಳಿ. ಸೊ ನಿಮಗೆ ತೋರಿಸ್ತೀನಿ ಹೇಗಿದೆ ಮೂವಿ ಅಂತ, ಓಕೆನಾ? ಸೊ ನಾವು ರೀಚ್ ಆದ್ವಿ ಸಿನಿಪೋಲಿಸ್ಗೆ. ಅಷ್ಟೊಂದೇನು ಜನ ಇರಲಿಲ್ಲ, ನಾರ್ಮಲ್ ಜನ ಇದ್ದರು. ಮತ್ತು ನಮ್ಮ ಟಿಕೆಟ್ ಆಲ್ರೆಡಿ ಬುಕ್ ಆಗಿದ್ದರಿಂದ ನಾವು ಆನ್ಲೈನ್ ಬುಕ್ಕಿಂಗ್ ಮಾಡಿದ್ವಿ. ಸೊ ಹಾಗಾಗಿ ಡೈರೆಕ್ಟಾಗಿ ಹೋದ್ವಿ ನಾವು. ಮಲಯಾಳಂ ಮೂವೀಸ್ ನಂಗೆ ತುಂಬ ಇಷ್ಟ ಆಗುತ್ತೆ, ಯಾಕೆಂದರೆ ಯಾವಾಗಲೂ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ತುಂಬ ಅಂದರೆ ತುಂಬ ಮೂವೀಸ್ ಮುಂಚೆ ನೋಡ್ತಾ ಇದ್ದೆ ಮಲಯಾಳಮಲ್ಲಿ. ಅವ್ರ ಮೂವೀಸಲ್ಲಿ ಏನೋ ಒಂಥರ ನನಗೆ ರಿಯಾಲಿಟಿ ಅಂತ ಅನಿಸುತ್ತೆ, ಚೆನ್ನಾಗಿದೆ. ಈವನ್ ಕನ್ನಡ ಕೂಡ ಚೆನ್ನಾಗಿರುತ್ತೆ, ಬಟ್ ಮಲಯಾಳಂ ಕೂಡ ನನಗೆ ಇಷ್ಟ. ಗೈಸ್ ನಾವಿವಾಗ ಲೋಕ ಮೂವಿಗೆ ಬಂದಿದ್ದೀವಿ. ಏನಾದರೂ ತಿನ್ನಕ್ಕೆ ತಗೊಳ್ಳೋಣ ಬನ್ನಿ. ಸೊ ಗೈಸ್ ಮೂವಿ ಮುಗೀತು. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ನೀವೆಲ್ಲರೂ ಹೋಗ್ಬೋದು ಆರಾಮ್ಸೆ. ಚೆನ್ನಾಗಿ ಕಾಣಿಸ್ತಿದೆ. ಏನಿಲ್ಲ. ಸೊ ಇಷ್ಟ ಗೈಸ್, ನಾವು ಮೂವಿ ಮುಗಿಸ್ಕೊಂಡು ಹೊರಟ್ವಿ. ಚೆನ್ನಾಗಿದೆ, ಬನ್ನಿ ನೀವು ಒಂದ್ಸರಿ. ಇಲ್ಲ ನಿಜವಾಗ್ಲೂ ಚೆನ್ನಾಗಿದೆ. ಗೈಸ್ ಮೂವಿ ನಿಜವಾಗ್ಲೂ ಚೆನ್ನಾಗಿದೆ. ಅಂದರೆ ಆರ್ಗನ್ ಟ್ರಾಫಿಕಿಂಗ್ ಬಗ್ಗೆ ಇದೆ. ಮತ್ತೇನಂತಂದರೆ ಒಂದು ಹುಡುಗಿ ಬೆಂಗಳೂರಿಗೆ ಬಂದುಬಿಟ್ಟು ನಾರ್ಮಲ್ ಹುಡುಗಿ ಅಲ್ಲ, ಅದು ಬೇರೆ ಥರ ಹುಡುಗಿ. ಸೊ ಅದರಲ್ಲಿ ಆರ್ಗನ್ ಟ್ರಾಫಿಕಿಂಗ್ ಏನಿದೆ ಅಂತ ಹೇಳಿ ಮೂವಿ ಇದೆ. ನಾನು ಫುಲ್ ಸ್ಟೋರಿ ಹೇಳಿದ್ರೆ ತಪ್ಪಾಗುತ್ತೆ ಅಲ್ವಾ? ನಾವು ಮೂವಿ ಎಲ್ಲ ಮುಗಿಸ್ಕೊಂಡು ಎಂಪೈರ್ ಹೋದ್ವಿ ಊಟಕ್ಕೆ. ಹಾಗೆ ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇಷ್ಟೇ ಗೈಸ್ ಇವತ್ತಿಂದು. ಮತ್ತೇನಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಏನಾದರೂ ಚೇಂಜಸ್ ಇದ್ದರೆ ಹೇಳಿ. ಹಾಯ್, ಆಡು ಮಗನೇ, ಆಡುದ. ಯಾರು ಆಡಿದ್ರು ಮಗನೇ? ಅಮ್ಮ ಆಡುದಾ? ಯಾರು ಅತ್ತೆ? ಯಾರು ಬೈದ್ರು? ಯಾರು ಬೈದ್ರು ಮಗನೇ? ಅತ್ತೆ ಬೈದ್ರ? ಇಲ್ಲಿ ಏ ಕಳ್ಳ, ಇಲ್ಲಿ ಬಾ, ಇಲ್ಲಿ ಬಾ. ನಾ ಹೊರಟೆ, ಬಾಯ್. ಬೇಡ ನೀನು. ಓ ಪಾಪು ಇಲ್ಲಿದೆ. ಪಾಪು ಎಲ್ಲಿದೆ? ಪಾಪು ಪಾಪು ಎಲ್ಲಿದೆ? ಮೊನ್ನೆ ಹಾಯ್ ಮಾಡು. ಹಾಯ್ 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 ಮಾಡು. ಯೋ ಯೋ ಯೋ
ಹನಿ ಸಿಂಗ್ ಹಾಯ್ ಮಾಡು. ಹಾಯ್. ಮುಟ್ಟಬಾರ್ದ ಅದನ್ನ. ಇಲ್ಲಿ 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 ಹಿಂಗೆ ಮಾಡು ಮಗನೆ. ಬಾಯ್ ಡಿಚ್ಚಿ ಕೊಡು. ಮತ್ತೆ 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 ಬೀಳ್ತ್ಯ. ಅದೆಲ್ಲ ಮುಟ್ಬಾರ್ದು. ಈಗ ಅತ್ತೆ ಹೊಡಿತಾರೆ ನಿನಗೆ. ಅತ್ತೆ ಹೊಡಿತಾರೆ. ಅತ್ತೆ ಹೊಡಿತಾರೆ. ಅತ್ತೆ ಹೊಡಿತಾರೆ ಇವಾಗ. ಸೊ ಗೈಸ್, ಮೂವಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು. ಆ್ಯಕ್ಚುಲಿ ಇನ್ನೊಂದು ವಿಚಾರ ಹೇಳಬೇಕು. ನೀವು ಮನೆಯಿಂದ ತುಂಬ ದೂರ ಇರ್ತೀರಾ ಅಂದರೆ, ನೀವು ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಯಾವುದೋ ಒಂದು ಕಾರಣಕ್ಕೆ ಅಂದರೆ ಕೆಲಸಕ್ಕಿರಲಿ ಮತ್ತು ನಿಮ್ಮ ಫ್ಯಾಮಿಲಿ ಇಲ್ಲಿರುತ್ತೆ, ಏನೋ ಒಂದಕ್ಕೆ ನೀವು ಅಪ್ಪ ಅಮ್ಮ ಅಂದರೆ ಎಸ್ಪೆಷಲಿ ಪೇರೆಂಟ್ಸಿಂದ ದೂರ ಇರ್ತೀರಾ. ಬಟ್ ನೀವು ಅನ್ಕೋತೀರ ಪಾಪ ಅವ್ರಿಗೆ ತೊಂದರೆ ಕೊಡಬಾರ್ದು, ಸೊ ಹಾಗಾಗಿ ನನಗೇನು ಬೇಡ, ಏನು ಕೊಟ್ಟು ಕಳಿಸ್ಬೇಡಿ ಅಂತಲೇ ಹೇಳ್ತಾ ಇರ್ತೀರ. ಬಿಕಾಸ್ ನಿಮಗೆ ಗೊತ್ತು ಅವರಲ್ಲಿ ತುಂಬ ಕೆಲಸ ಮಾಡ್ತಾ ಇರ್ತಾರೆ, ಮತ್ತು ಅದ್ರ ಜೊತೆ ನಾವು ಕೆಲಸ ಕೊಡಬಾರ್ದು ಅನ್ನೋದಿರುತ್ತೆ. ಸೇಮ್ ವೇ ನಾನು ಹೇಳಿರ್ತೆ ಅಮ್ಮಂಗೆ, ನನಗೇನು ಕೊಡಬೇಡ ಅಂತೇಳಿ. ಬಟ್ ಸ್ಟಿಲ್ ಅವರೊಂದು ಪಾರ್ಸೆಲ್ ಕೊಟ್ಟಿದ್ದಾರೆ ಒಬ್ಬರ ಅಣ್ಣ ಹತ್ರ. ನಾನು ನಿಮಗೆ ತೋರಿಸ್ತೀನಿ ಅವ್ರು ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ. ಇದು ಬಂದ್ಬಿಟ್ಟು ನನಗೆ ಗೊತ್ತಿಲ್ಲ ಏನಿದೆ ಅಂತ ಹೇಳಿ. ಒಂದು ಸ್ವೀಟ್ ಬಾಕ್ಸ್ ಇತ್ತು. ನಾನು ಸ್ವೀಟೇ ತಿನ್ನಲ್ಲ. ನಾನು ಅವ್ರಿಗೆ 1000 ಸರಿ ಹೇಳಿರ್ತೀನಿ, ನಾನು ಸ್ವೀಟೇ ತಿನ್ನಲ್ಲ, ಕೊಟ್ಬಿಡಿ ಅಂತೇಳಿ. ಬಟ್ ಸ್ಟಿಲ್ ಅವ್ರು ಅದನ್ನು ಕೊಟ್ಟಿದ್ದಾರೆ. ಸೊ ಪೇರೆಂಟ್ಸ್ ಏನಂತಂದರೆ ಅವ್ರಿಗೆ ಅದು ನೆನಪು ಕೂಡ ಇರಲ್ಲ, ಬಟ್ ಮಕ್ಕಳು ತಿನ್ನಬೇಕು ಅಷ್ಟೇ ಅವ್ರಿಗಿರುತ್ತೆ ಥಾಟ್. ನೋಡಿ ಎಷ್ಟೊಂದು ವೆರೈಟೀಸ್ ಸ್ವೀಟ್ಸ್ ಜೊತೆಗೆ ಸಿಗಂದೂರು ಚೌಡೇಶ್ವರಿ ಪ್ರಸಾದನ್ನು ಕೊಟ್ಟಿದ್ದಾರೆ. ಎಷ್ಟು ಸ್ವೀಟ್ ಅಲ್ಲ ಪಾಪ ಅವರೆಲ್ಲ. ನನಗೆ ನಿಜ ಪಾಪ ಅನ್ನಿಸ್ತಾರೆ ಎಲ್ರೂ. ಅದಾದಮೇಲೆ ಏನೋ ಒಂದು ಚೀಲದಲ್ಲಿ ಇತ್ತು. ನಾನು ಅದನ್ನು ಕೂಡ ಹೇಳಿದ್ದೆ. ಏನಂತ ಅಂದರೆ, ಇವಾಗ ಬೆಂಗಳೂರಲ್ಲಿರೋರು ತುಂಬ ಈ ಥರ ಐಟಮ್ಸ್ನ ತಿನ್ನೋದು ತುಂಬ ಕಡಿಮೆ. ಇವಾಗ ಡಯಟ್ ಕಾನ್ಷಿಯಸ್ ಆಗಿರ್ಬೋದು, ಅಥವಾ ಎಣ್ಣೆ ವಸ್ತುಗಳು ಬೇಡ, ಶುಗರ್ ಬೇಡ ಅಂದ್ಕೊಂಡೇ ಇರ್ತೀವಿ. ಸೊ ಹಾಗಾಗಿ ನಾವು ಬೇಡ ಅಂತೀವಿ. ಬಟ್ ಅವ್ರಿಗೇನಂತಂದರೆ, ಅವ್ರಿಗೆ ನಾವು ತಿಂದ್ರೇ ಇಷ್ಟ, ನಾವು ತಿನ್ನೋದೇ ಅವ್ರಿಗೊಂಥರ ಪ್ರೀತಿ. ಸೊ ನೋಡಿ, ಇದರಲ್ಲಿ ಆ್ಯಪಲ್ ಇದೆ. ಅಂದರೆ ಬೆಂಗಳೂರಲ್ಲಿ ಆ್ಯಪಲ್ ಸಿಗಲ್ಲ ಅನ್ನೋ ಥರ ಅವ್ರು ಕೊಟ್ಟು ಕಳಿಸಿದ್ದಾರೆ. ಅವ್ರಿಗೆ ಐಡಿಯಾ ಕೂಡ ಇಲ್ಲ ಇದು ಯಾವಾಗ ನನಗೆ ರೀಚ್ ಆಗುತ್ತೆ, ಅಲ್ಲಿ ತನಕ ಹಣ್ಣುಗಳು ಚೆನ್ನಾಗಿರುತ್ತಾ ಇಲ್ವಾ ಅಂತೇಳಿ. ಅವ್ರಿಗೇನೋ ಕೊಡಬೇಕಷ್ಟೇ. ಅದ್ರ ಜೊತೆಗೆ ಕೊಬ್ಬರಿ ಎಣ್ಣೆ, ಅಂದರೆ ನಾವು ಮನೆಯಲ್ಲೇ ಮಾಡೋದು ಎಣ್ಣೆನ, ಸೊ ಆ ಎಣ್ಣೆನ. ಅದಾದಮೇಲೆ ಇನ್ನೊಂದು ಚೀಲ ಇತ್ತು, ಅದನ್ನು ಓಪನ್ ಮಾಡಿದೆ ನಾನು. ಇವಾಗ ಗೌರಿ ಹಬ್ಬ ಮುಗ್ದಿರೋದ್ರಿಂದ ಚಕ್ಲಿ ಇರುತ್ತೆ ಅಂತ ಗೊತ್ತಿತ್ತು. ಚಕ್ಲಿ ಜೊತೆಗೆ ನಾನು ಏನೂ ಕೊಟ್ಬಿಡಿ, ಚಕ್ಲಿ ಕೂಡ 10 ಚಕ್ಲಿ ಹಾಕಿ ಅಂತ ಹೇಳಿದ್ದೆ. ಅದು ಸ್ವಲ್ಪ ತಿನ್ನೋ ತನಕ ಕ್ರೇಜ್ ಇರುತ್ತೆ, ತಿಂದಾದ್ಮೇಲೆ ಅಯ್ಯೋ ಬೇಡ ಬಿಡು ಅನಿಸ್ಬಿಡುತ್ತೆ. ನಂದು ಬಟ್ಟೆಗಳಿತ್ತು, ಅದನ್ನು ಫುಲ್ ಆಲ್ಟ್ರೇಷನ್ ಎಲ್ಲ ಮಾಡಿಸಿ ಕೊಟ್ಟು ಕಳಿಸಿದ್ರು ಇಲ್ಲಿ ನನಗೆ ಬೆಂಗಳೂರಲ್ಲಿ ಹಾಕೋಕ್ಕೆ. ಅದಾದಮೇಲೆ ಚಕ್ಲಿ ಇತ್ತು. ಚಕ್ಲಿ ಕೂಡ ನಾನು ಹೇಳಿದ್ದೆ ಜಾಸ್ತಿ ಕೊಟ್ಬಿಡಿ ಅಂತೇಳಿ, ಬಟ್ ಸ್ಟಿಲ್ ಅವ್ರು ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ರು. ಯಾರು ತಿಂತಾರೆ ಗೈಸ್, ತಿಂದು ತಿಂದು ಸಾಕಾಗಿ ಹೋಗುತ್ತೆ. ಅದನ್ನು ತಿಂದು ಆಮೇಲೆ ಡಯಟೇ ಮಾಡ್ತಿಲ್ವಲ್ಲ ಅಂತ ಬೇಜಾರಾಗುತ್ತೆ. ಆ್ಯಕ್ಚುಲಿ ನಾನೇನು ಡಯಟ್ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಇದೆಂಥದ್ದು ಸ್ವೀಟು ನಿಮ್ಗೆ ಗೊತ್ತಾ, ಇದು ನಾನು ಲೈಫಲ್ಲಿ ತಿನ್ನಲ್ಲ, ಇದು ನಾನು ಯಾವತ್ತೂ ತಿಂದೂ ಇಲ್ಲ. ಇದು ನಾನು ಹೇಟ್ ಮಾಡ್ತೀನಿ. ಈವನ್ ಅವ್ರಿಗೂ ಗೊತ್ತು ನಾನು ಹೇಟ್ ಮಾಡ್ತೀನಿ ಅಂತೇಳಿ, ಬಟ್ ಸ್ಟಿಲ್ ಇದನ್ನು ಕೊಟ್ಟಿದ್ದಾರೆ. ಸೊ ಏನು ಹೇಳಬೇಕು ಹೇಳಿ ಅವ್ರಿಗೆ. ಆ ಇನ್ನೋಸೆನ್ಸ್ ನೋಡಿ ಪಾಪ ಅವರಲ್ಲಿ, ಅಂದರೆ ಪೇರೆಂಟ್ಸಲ್ಲಿ, ಅದು ಯಾರೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ ನಮಗೆ ಅಲ್ವಾ. ಅದಾದಮೇಲೆ ಇದರಲ್ಲಿ ಚಕ್ಲಿ ಕೊಟ್ಟಿದ್ರು. ಚಕ್ಲಿ ಕೂಡ ಕಡಿಮೆನೇ ಕೊಡಿ ಅಂತಂದರು, ಅದರಲ್ಲೂ ಜಾಸ್ತಿ ಇತ್ತು. ಅದಾದಮೇಲೆ ಅದ್ರ ಜೊತೆಗೆ ಏನಂತಾರೆ ಕಡ್ಡಿ ಖಾರ, ಅದನ್ನು ಕೊಟ್ಟಿದ್ರು. ಅದು ನಂಗೆ ಇಷ್ಟ, ಅದು ನಾನು ತಿಂತೀನಿ. ಚಕ್ಲಿನೂ ಇಷ್ಟನೇ, ಬಟ್ ತುಂಬ ದಿನ ತಿನ್ನೋಕ್ಕಾಗಲ್ಲ, ಬೋರ್ ಆಗಿಬಿಡುತ್ತೆ. ಮುಂಚೆ ಎಲ್ಲ ನಾವು ಚಿಕ್ಕವರಿದ್ದಾಗ ಅವ್ವ ಮನೇಲಿ ರಾಶಿ ಚಕ್ಲಿ ಕೊಟ್ಟು ಕಳಿಸ್ತಾಯಿದ್ರು. ಅದು ಖಾಲಿ ಆಗೋ ತನಕ ನಾವು ತಿಂತಾನೆ ಇದ್ವಿ. ಅಂದರೆ ಟೀಗೆ ಹಾಕ್ಕೊಂಬಿಟ್ಟು, ನಾನು ಲೋಟದ ಒಳಗೆ ಚಕ್ಲಿನ ಮುರಿದ್ಬಿಟ್ಟು ಹಾಕ್ಕೊಂಡು ಅದನ್ನು ತಿಂತಾಯಿದ್ದೆ, ಹಂಗೆ ತಿಂತಾಯಿದ್ದೆ. ಬಟ್ ಇವಾಗ ಅಷ್ಟೆಲ್ಲ ಕ್ರೇಜ್ ಇಲ್ಲ ಚಕ್ಲಿ ಬಗ್ಗೆ. ಅದಾದಮೇಲೆ ಒಣಮೀನು. ನನಗೆ ಒಣಮೀನು ಅಂದರೆ ತುಂಬ ಇಷ್ಟ. ಇಲ್ಲಿ ಬಂದಮೇಲೆ ತಿನ್ನೋದು ಅಂದರೆ ಕಡಿಮೆ ಆಗಿತ್ತು. ಬಟ್ ಒಬ್ಬರ ಅಣ್ಣ ಸಡನ್ನಾಗಿ ಬರ್ತಾರೆ ಅಂತ ಹೇಳಿದ್ದಕ್ಕೆ ಅವರು ಮನೇಲಿರೋದನ್ನೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟು ಕಳಿಸಿದ್ರು. ಅಂದರೆ ಬೇಡ, ನಾನು ಇದ್ರೆ ಕೊಡಿ, ಇಲ್ಲಾಂದರೆ ಕೊಡಬೇಡಿ ಅಂತ ಹೇಳಿದ್ದೆ. ಪಾಪ ಅವ್ರ ಮನೇಲಿರೋದನ್ನೇ ಕೊಟ್ಟು ಕಳಿಸಿದ್ದಾರೆ. ಸೊ ಎಷ್ಟು ಕ್ಯೂಟ್ ಅಲ್ಲ.
ಪೇರೆಂಟ್ಸ್ ಪ್ರೀತಿ ನಿಜ ಗೈಸ್, ಇದ್ರ ಮುಂದೆ ಏನೂ ಇಲ್ಲ ನಮಗೆ. ಸೊ ಇದೆಲ್ಲಾನು ಕೊಟ್ಟು ಕಳಿಸಿದ್ದಾರೆ ಪಾಪ. ನಿಜ ತುಂಬ ನನಗೆ ಏನಂತೀರಾ, ಏನೋ ಒಂಥರ ಎಮೋಷ್ನಲ್ ಮೂಮೆಂಟ್ ಅದು. ಇಷ್ಟೆಲ್ಲ ಬೇಡ ಬೇಡ ಅಂದ್ರೂ ಎಲ್ಲಾನು ಕೊಟ್ಟು ಕಳಿಸಿದ್ದಾರೆ ಅಂತೇಳಿ. ಬಟ್ ಓಕೆ, ಅವ್ರಿಗೆ ಮಾತ್ರ ಗೊತ್ತು, ಅಂದರೆ ಪೇರೆಂಟ್ಸಿಗೆ ಮಾತ್ರ ಗೊತ್ತು ಮಕ್ಕಳಿಗೆ ಏನಿಷ್ಟ ಏನಿಷ್ಟ ಇಲ್ಲ ಅಂತ ಹೇಳಿ, ಮತ್ತು ಆ ಮಕ್ಕಳನ್ನ ಹೆಂಗೆ ಟ್ರೀಟ್ ಮಾಡಬೇಕು ಅಂತ ಅವ್ರಿಗೆ ಮಾತ್ರ ಗೊತ್ತು. ಸೊ ಅದೇ ಪ್ರೀತಿ ಅಲ್ವಾ. ನೀವು ಎಲ್ಲಾದರೂ ಇರಿ, ಬಟ್ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಅಂದರೆ ನಿಮ್ಮ ಹತ್ರ ಅವರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡದೇ ಇರ್ಬೋದು, ಬಟ್ ಅವ್ರು ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿರ್ತಾರೆ. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಎಲ್ಲೂ ಸಾಧ್ಯನೇ ಇಲ್ಲ. ಸೊ ಪೇರೆಂಟ್ಸ್ ಮಾತ್ರ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋಕೆ ಸಾಧ್ಯ.